ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿದಂತಹ ಬಿಆರ್ ಪಾಟೀಲ್ ಹೈಕಮಾಂಡ್ ಸೂಚನೆಯ ಮೇರೆಗೆ ಸೈಲೆಂಟ್ ಆಗಿದ್ದಾರೆ. ನಾಳೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಬಿಆರ್ ಪಾಟೀಲ್ ಅವರ ಬಾಯಿ ಮುಚ್ಚಿಸೋ ಕೆಲಸ ಆಗತ್ತಾ? ಏನಾಗತ್ತೆ? ಹೊಸಪೇಟೆಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಸಿಎಂ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ. ಸಿದ್ದರಾಮಯ್ಯ ಇದನ್ನ ಮ್ಯಾನೇಜ್ ಮಾಡಿಬಿಡ್ತಾರಾ? ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಈಗ ಬಿಆರ್ ಪಾಟೀಲ್ ಹಿಂದೇಟು ಹಾಕ್ತಾ ಇದ್ದಾರೆ. ಲಂಚದ ಬಾಂಬ್ ಬಗ್ಗೆ ಉತ್ತರಿಸೋದಕ್ಕೆ ಶಾಸಕರು ಈಗ ಹಿಂದೇಟು ಹಾಕ್ತಾ ಇದ್ದಾರೆ. ಆದ್ರೆ ಮೊನ್ನೆ ಆ ಆಡಿಯೋ ಸ್ಫೋಟಗೊಂಡಾಗ ಬಿಆರ್ ಪಾಟೀಲ್ ಅವರು ಬಹಳ ಸ್ಪಷ್ಟವಾಗಿ ರಾಜ್ಯ ವಸತಿ ಯೋಜನೆಗಳಲ್ಲಿ ಆಗ್ತಾ ಇರತಕ್ಕಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರು. ಹೋಗ್ತಾ ಇದ್ದೀನಿ. ನಂದೇನ್ ಬೇಡಿಕೆ ಇಲ್ರಿ, ಪೇಪರ್ ಅಲ್ಲಿ ಏನ್ ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ತರ ಯೂನಿವರ್ಸಿಟಿ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ. ಶಾಸಕರಾದ್ರೆ ನೀವು ಬಿಆರ್ ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವರು ಎಲ್ಲಾ ಅಸಮಾಧಾನ ಮಾಡ್ತಾರೆ. ರಾಯರೆಡ್ಡಿಯವರು ಹಿಂದೂ ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ ನೋಡ್ರಿ. ಹಿರಿಯರು ಇರೋದಾರೆ ಸರ್, ನೀವು ಸರ್ ಸರ್ ಒಂದ್ ನಿಮಿಷ, ಇದೇ ಶಾಸಕರು ಹಂಗಲ್ಲ ಸರ್. ಈ ಸಂಸ್ಥೆನ ಕಟ್ಟೋಣ, ಸಾಕು ಬರ್ರಿ ಸರ್. ಈಗ ಕಟ್ಟಕ್ಕಂದ್ರೆ ನಿಮ್ಮಂತ ಸಹಕರಿಬೇಕಲ್ಲ ಸರ್. ಈಗ ಒಂದ್ ನಿಮಿಷ ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡಕ್ಕಿದ್ದೀವಿ. ಹಿರಿಯ ಶಾಸಕರಿದ್ದೀರಿ, ಯಾವ್ದು ಯಾವ್ರಿ ಬಾಳ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿದಂತಹ ಬಿಆರ್ ಪಾಟೀಲ್ ಹೈಕಮಾಂಡ್ ಸೂಚನೆಯ ಮೇರೆಗೆ ಸೈಲೆಂಟ್ ಆಗಿದ್ದಾರೆ. ನಾಳೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಬಿಆರ್ ಪಾಟೀಲ್ ಅವರ ಬಾಯಿ ಮುಚ್ಚಿಸೋ ಕೆಲಸ ಆಗತ್ತಾ? ಏನಾಗತ್ತೆ? ಹೊಸಪೇಟೆಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಸಿಎಂ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ. ಸಿದ್ದರಾಮಯ್ಯ ಇದನ್ನ ಮ್ಯಾನೇಜ್ ಮಾಡಿಬಿಡ್ತಾರಾ? ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಈಗ ಬಿಆರ್ ಪಾಟೀಲ್ ಹಿಂದೇಟು ಹಾಕ್ತಾ ಇದ್ದಾರೆ. ಲಂಚದ ಬಾಂಬ್ ಬಗ್ಗೆ ಉತ್ತರಿಸೋದಕ್ಕೆ ಶಾಸಕರು ಈಗ ಹಿಂದೇಟು ಹಾಕ್ತಾ ಇದ್ದಾರೆ. ಆದ್ರೆ ಮೊನ್ನೆ ಆ ಆಡಿಯೋ ಸ್ಫೋಟಗೊಂಡಾಗ ಬಿಆರ್ ಪಾಟೀಲ್ ಅವರು ಬಹಳ ಸ್ಪಷ್ಟವಾಗಿ ರಾಜ್ಯ ವಸತಿ ಯೋಜನೆಗಳಲ್ಲಿ ಆಗ್ತಾ ಇರತಕ್ಕಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರು. ಶಾಸಕರು ಹೋಗ್ತಾ ಇದ್ದೀನಿ. ನಂದೇನ್ ಬೇಡಿಕೆ ಇಲ್ರಿ, ಪೇಪರ್ ಅಲ್ಲಿ ಏನ್ ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ತರ ಯೂನಿವರ್ಸಿಟಿ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ. ಹಿರಿಯ ಶಾಸಕರಾದ್ರೆ ನೀವು ಬಿಆರ್ ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವರು ಎಲ್ಲಾ ಅಸಮಾಧಾನ ಮಾಡ್ತಾರೆ. ರಾಯರೆಡ್ಡಿಯವರು ಹಿಂದೂ ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ ನೋಡ್ರಿ. ಹಿರಿಯರು ಇರೋದಾರೆ ಸರ್, ನೀವು ಸರ್ ಸರ್ ಒಂದ್ ನಿಮಿಷ, ಇದೇ ಶಾಸಕರು ಹಂಗಲ್ಲ ಸರ್. ಈ ಸಂಸ್ಥೆನ ಕಟ್ಟೋಣ, ಸಾಕು ಬರ್ರಿ ಸರ್. ಈಗ ಕಟ್ಟಕ್ಕಂದ್ರೆ ನಿಮ್ಮಂತ ಸಹಕರಿಬೇಕಲ್ಲ ಸರ್. ಈಗ ಒಂದ್ ನಿಮಿಷ ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡಕ್ಕಿದ್ದೀವಿ. ಹಿರಿಯ ಶಾಸಕರಿದ್ದೀರಿ, ಯಾವ್ದು ಯಾವ್ರಿ ಬಾಳ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿದಂತಹ ಬಿಆರ್ ಪಾಟೀಲ್ ಹೈಕಮಾಂಡ್ ಸೂಚನೆಯ ಮೇರೆಗೆ ಸೈಲೆಂಟ್ ಆಗಿದ್ದಾರೆ. ನಾಳೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಬಿಆರ್ ಪಾಟೀಲ್ ಅವರ ಬಾಯಿ ಮುಚ್ಚಿಸೋ ಕೆಲಸ ಆಗತ್ತಾ? ಏನಾಗತ್ತೆ? ಹೊಸಪೇಟೆಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಸಿಎಂ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ. ಸಿದ್ದರಾಮಯ್ಯ ಇದನ್ನ ಮ್ಯಾನೇಜ್ ಮಾಡಿಬಿಡ್ತಾರಾ? ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಈಗ ಬಿಆರ್ ಪಾಟೀಲ್ ಹಿಂದೇಟು ಹಾಕ್ತಾ ಇದ್ದಾರೆ. ಲಂಚದ ಬಾಂಬ್ ಬಗ್ಗೆ ಉತ್ತರಿಸೋದಕ್ಕೆ ಶಾಸಕರು ಈಗ ಹಿಂದೇಟು ಹಾಕ್ತಾ ಇದ್ದಾರೆ. ಆದ್ರೆ ಮೊನ್ನೆ ಆ ಆಡಿಯೋ ಸ್ಫೋಟಗೊಂಡಾಗ ಬಿಆರ್ ಪಾಟೀಲ್ ಅವರು ಬಹಳ ಸ್ಪಷ್ಟವಾಗಿ ರಾಜ್ಯ ವಸತಿ ಯೋಜನೆಗಳಲ್ಲಿ ಆಗ್ತಾ ಇರತಕ್ಕಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರು. ಸರ್ ಶಾಸಕರು ಹೋಗ್ತಾ ಇದ್ದೀನಿ. ನಂದೇನ್ ಬೇಡಿಕೆ ಇಲ್ರಿ, ಪೇಪರ್ ಅಲ್ಲಿ ಏನ್ ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ತರ ಯೂನಿವರ್ಸಿಟಿ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ. ಹಿರಿಯ ಶಾಸಕರಾದ್ರೆ ನೀವು ಬಿಆರ್ ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವರು ಎಲ್ಲಾ ಅಸಮಾಧಾನ ಮಾಡ್ತಾರೆ. ರಾಯರೆಡ್ಡಿಯವರು ಹಿಂದೂ ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ ನೋಡ್ರಿ. ಹಿರಿಯರು ಇರೋದಾರೆ ಸರ್, ನೀವು ಸರ್ ಒಂದ್ ನಿಮಿಷ, ಇದೇ ಶಾಸಕರು ಹಂಗಲ್ಲ ಸರ್. ಈ ಸಂಸ್ಥೆನ ಕಟ್ಟೋಣ, ಸಾಕು ಬರ್ರಿ
ಸರ್ ಈಗ ಕೆಟ್ಟಕ್ಕಂದ್ರೆ ನಿಮ್ಮಂತ ಸಾಕಲ್ಬೇಕಲ್ಲ ಸರ್. ಈಗ ಒಂದ್ ನಿಮಿಷ ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡಕಂತಿದ್ವಿ. ಹಿರಿಯ ಶಾಸಕರಿದ್ದೀರಿ. ಯಾವ್ದು ಯಾವ್ರಿ ಬಾಳ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿದಂತಹ ಬಿಆರ್ ಪಾಟೀಲ್ ಹೈಕಮಾಂಡ್ ಸೂಚನೆಯ ಮೇರೆಗೆ ಸೈಲೆಂಟ್ ಆಗಿದ್ದಾರೆ. ನಾಳೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಬಿಆರ್ ಪಾಟೀಲ್ ಅವರ ಬಾಯಿ ಮುಚ್ಚಿಸೋ ಕೆಲಸ ಆಗತ್ತಾ? ಏನಾಗತ್ತೆ? ಹೊಸಪೇಟೆಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಸಿಎಂ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ. ಸಿದ್ದರಾಮಯ್ಯ ಇದನ್ನ ಮ್ಯಾನೇಜ್ ಮಾಡಿಬಿಡ್ತಾರಾ? ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಈಗ ಬಿಆರ್ ಪಾಟೀಲ್ ಹಿಂದೇಟು ಹಾಕ್ತಾ ಇದ್ದಾರೆ. ಲಂಚದ ಬಾಂಬ್ ಬಗ್ಗೆ ಉತ್ತರಿಸೋದಕ್ಕೆ ಶಾಸಕರು ಈಗ ಹಿಂದೇಟು ಹಾಕ್ತಾ ಇದ್ದಾರೆ. ಆದ್ರೆ ಮೊನ್ನೆ ಆ ಆಡಿಯೋ ಸ್ಫೋಟಗೊಂಡಾಗ ಬಿಆರ್ ಪಾಟೀಲ್ ಅವರು ಬಹಳ ಸ್ಪಷ್ಟವಾಗಿ ರಾಜ್ಯ ವಸತಿ ಯೋಜನೆಗಳಲ್ಲಿ ಆಗ್ತಾ ಇರತಕ್ಕಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿತು. ಸರ್ ಶಾಸಕರು ವಿಶ್ವವಿದ್ಯಾಲಯ ಹೋಗ್ತಾ ಇದ್ದೀನಿ. ನಂದೇನ್ ಬೇಡಿಕೆ ಇಲ್ರಿ, ಪೇಪರ್ ಅಲ್ಲಿ ಏನ್ ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ತರ ಯೂನಿವರ್ಸಿಟಿ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ. ಹಿರಿಯ ಶಾಸಕರಾದ್ರೆ ನೀವು ಬಿಆರ್ ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ಆರ್ ರೆಡ್ಡಿ ಆಗಿರ್ಬೋದು, ಇವರು ಎಲ್ಲಾ ಅಸಮಾಧಾನ ಮಾಡ್ತಾರೆ. ಆರ್ ರೆಡ್ಡಿಯವರು ಹಿಂದೂ ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ನೋಡ್ರಿ, ಹಿರಿಯರು ಇರೋದಾರೆ ಸರ್. ನೀವು ಸರ್ ಹಿರಿಯ ಸರ್ ಒಂದ್ ನಿಮಿಷ ಹಿರಿಯ ಶಾಸಕರು ಹಂಗಲ್ಲ ಸರ್. ಈ ಸಂಸ್ಥೆನ ಕಟ್ಟೋಣ, ಸಾಕು ಬರ್ರಿ. ಸರ್ ಈಗ ಕೆಟ್ಟಕ್ಕಂದ್ರೆ ನಿಮ್ಮಂತ ಸಾಕಲ್ಬೇಕಲ್ಲ ಸರ್. ಈಗ ಒಂದ್ ನಿಮಿಷ ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡಕಂತಿದ್ವಿ. ಹಿರಿಯ ಶಾಸಕರಿದ್ದೀರಿ. ಯಾವ್ದು ಯಾವ್ರಿ ಬಾಳ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿದಂತಹ ಬಿಆರ್ ಪಾಟೀಲ್ ಹೈಕಮಾಂಡ್ ಸೂಚನೆಯ ಮೇರೆಗೆ ಸೈಲೆಂಟ್ ಆಗಿದ್ದಾರೆ. ನಾಳೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಬಿಆರ್ ಪಾಟೀಲ್ ಅವರ ಬಾಯಿ ಮುಚ್ಚಿಸೋ ಕೆಲಸ ಆಗತ್ತಾ? ಏನಾಗತ್ತೆ? ಹೊಸಪೇಟೆಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಸಿಎಂ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ. ಸಿದ್ದರಾಮಯ್ಯ ಇದನ್ನ ಮ್ಯಾನೇಜ್ ಮಾಡಿಬಿಡ್ತಾರಾ? ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಈಗ ಬಿಆರ್ ಪಾಟೀಲ್ ಹಿಂದೇಟು ಹಾಕ್ತಾ ಇದ್ದಾರೆ. ಲಂಚದ ಬಾಂಬ್ ಬಗ್ಗೆ ಉತ್ತರಿಸೋದಕ್ಕೆ ಶಾಸಕರು ಈಗ ಹಿಂದೇಟು ಹಾಕ್ತಾ ಇದ್ದಾರೆ. ಆದ್ರೆ ಮೊನ್ನೆ ಆ ಆಡಿಯೋ ಸ್ಫೋಟಗೊಂಡಾಗ ಬಿಆರ್ ಪಾಟೀಲ್ ಅವರು ಬಹಳ ಸ್ಪಷ್ಟವಾಗಿ ರಾಜ್ಯ ವಸತಿ ಯೋಜನೆಗಳಲ್ಲಿ ಆಗ್ತಾ ಇರತಕ್ಕಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿತು. ಸರ್ ಶಾಸಕರು ವಿಶ್ವವಿದ್ಯಾಲಯ ಹೋಗ್ತಾ ಇದ್ದೀನಿ. ನಂದೇನ್ ಬೇಡಿಕೆ ಇಲ್ರಿ, ಪೇಪರ್ ಅಲ್ಲಿ ಏನ್ ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ತರ ಯೂನಿವರ್ಸಿಟಿ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ. ಹಿರಿಯ ಶಾಸಕರಾದ್ರೆ ನೀವು ಬಿಆರ್ ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ಆರ್ ರೆಡ್ಡಿ ಆಗಿರ್ಬೋದು, ಇವರು ಎಲ್ಲಾ ಅಸಮಾಧಾನ ಮಾಡ್ತಾರೆ. ಆರ್ ರೆಡ್ಡಿಯವರು ಹಿಂದೂ ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ನೋಡ್ರಿ, ಹಿರಿಯರು ಇರೋದಾರೆ ಸರ್. ನೀವು ಸರ್ ಹಿರಿಯ ಸರ್ ಒಂದ್ ನಿಮಿಷ ಹಿರಿಯ ಶಾಸಕರು ಹಂಗಲ್ಲ ಸರ್. ಈ ಸಂಸ್ಥೆನ ಕಟ್ಟೋಣ, ಸಾಕು ಬರ್ರಿ. ಸರ್ ಈಗ ಕೆಟ್ಟಕ್ಕಂದ್ರೆ ನಿಮ್ಮಂತ ಸಾಕಲ್ಬೇಕಲ್ಲ ಸರ್. ಈಗ ಒಂದ್ ನಿಮಿಷ ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡಕಂತಿದ್ವಿ. ಹಿರಿಯ ಶಾಸಕರಿದ್ದೀರಿ. ಯಾವ್ದು ಯಾವ್ರಿ ಬಾಳ ಇಲ್ಲ.